ರಾಜಕಾರಣದಲ್ಲಿ ಒಂದು ಮಾತನ್ನ ಪದೇ ಪದೇ ಹೇಳಲಾಗುತ್ತೆ. ಅಧಿಕಾರ ಸಿಗುವ ಮುನ್ನ ಆನೆ ನಡೆದಿದ್ದೇ ಹಾದಿ, ಅಧಿಕಾರ ಸಿಕ್ಕ ಮೇಲೆ ಅದೇ ಹಾದಿಯಲ್ಲಿ 100 ಹೊಂಡಗಳು. ಕರ್ನಾಟಕ ರಾಜಕಾರಣದ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದ್ರೆ ಈ ಮಾತು ಅಕ್ಷರಶಃ ನಿಜ ಅನ್ಸುತ್ತೆ. 2023ರ ಚುನಾವಣೆಯಲ್ಲಿ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಹೈಕಮಾಂಡ್ ಮಟ್ಟದಲ್ಲಿ ತಾವೇ ಸರ್ವಸ್ವ ಎಂದು ತೋಳು ತಟ್ಟಿ ನಿಂತಿದ್ದ ಕನಕಪುರ ಬಂಡೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಇಂದು ಅದೇ ಅಧಿಕಾರ ಹೂವಿನ ಹಾಸಿಗೆಯಾಗಿ ಉಳಿದಿಲ್ಲ. ಬದಲಿಗೆ ಅದು ದಿನ ಕಳೆಯುತ್ತಾ ಅತ್ಯಂತ ತೀಕ್ಷ್ಣವಾದ ಮುಳ್ಳಿನ ಸಿಂಹಾಸನವಾಗಿ ಪರಿಣಮಿಸಿದೆ. ಹೌದು, ಇವತ್ತು ಕರ್ನಾಟಕದ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಪ್ರಶ್ನೆಯೊಂದು ತೇಲಾಡ್ತಾ ಇದೆ. ತಾವು ಹೆಣೆದ ಚದುರಂಗದಾಟದ ಬಲೆಯಲ್ಲಿ ತಾವೇ ಸಿಕ್ಕಿಬಿದ್ದರ ಡಿ.ಕೆ.ಶಿ. ಕೊಟ್ಟ ಮಾತಿನ ಇಕ್ಕಳದಲ್ಲಿ ಸಿಲುಕಿ ಈಗ ಅಸಹಾಯಕತೆಯಿಂದ ಕೈ ಹಿಸುಕಿಕೊಳ್ತಿದ್ದಾರ ಟ್ರಬಲ್ ಶೂಟರ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಕಾಂಗ್ರೆಸ್ ಕೋಟೆಯ ಒಳಗಡೆ ನಡೀತಾ ಇರೋ ಆ ಮಹಾಯುದ್ಧದ ಇಂಚಿಂಚು ಮಾಹಿತಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇತಿಹಾಸವನ್ನ ಒಮ್ಮೆ ಕೆದಕಿ ನೋಡೋಣ. ಚುನಾವಣೆಗೂ ಮುನ್ನ ಮತ್ತು ಸರ್ಕಾರ ರಚನೆ ಆಗುವ ಆ ಕೌಂಟ್ಡೌನ್ ಕ್ಷಣಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲೇಬೇಕು ಎಂಬ ಒಂದೇ ಒಂದು ಹಠ ಡಿ.ಕೆ.ಶಿಯವರದಾಗಿತ್ತು. ಆ ಭರದಲ್ಲಿ ಪಕ್ಷ ಸಂಘಟನೆಗಾಗಿ ಮತ್ತು ಆಪರೇಷನ್ ಹಸ್ತದ ಯಶಸ್ಸಿಗಾಗಿ ಡಿ.ಕೆ.ಶಿ ಹಲವು ನಾಯಕರಿಗೆ ಭರವಸೆಗಳ ಮಹಾಪೂರವನ್ನೇ ಹರಿಸಿದ್ರು. ನನ್ನ ಕೈ ಬಲಪಡಿಸಿ ಪಕ್ಷ ಅಧಿಕಾರಕ್ಕೆ ತನ್ನಿ, ನಿಮ್ಮನ್ನ ಮಂತ್ರಿ ಮಾಡುವುದು ನನ್ನ ಜವಾಬ್ದಾರಿ ಅಂತ ಹಳಬರಿಗೆ ಮಾತ್ರವಲ್ಲ ವಲಸೆ ಬಂದವರಿಗೂ ರಹಸ್ಯವಾಗಿ ಮಾತು ಕೊಟ್ಟಿದ್ದರು ಎಂಬ ಸುದ್ದಿ ಸದಾ ಹರಿದಾಡ್ತಾನೆ ಇತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣ ತಲೆ ಕೆಳಗಾಗಿದೆ. ರಾಜಕೀಯದಲ್ಲಿ ಒಂದು ಪ್ರಸಿದ್ಧ ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಆದರೆ ಡಿ.ಕೆ.ಶಿ ಹಾಸಿಗೆಗಿಂತಲೂ ಹೆಚ್ಚು ಕಾಲು ಚಾಚಿ ಈಗ ಒದ್ದಾಡ್ತಾ ಇದ್ದಾರೆ. ಕರ್ನಾಟಕ ಸಚಿವ ಸಂಪುಟದ ಒಟ್ಟು ಸಾಮರ್ಥ್ಯ ಎಷ್ಟು ಗೊತ್ತಾ? ಕೇವಲ 34 ಸ್ಥಾನಗಳು. ಈ ಪೈಕಿ ಈಗಾಗಲೇ ಡಿ.ಕೆ.ಶಿ ಸೇರಿದಂತೆ ಸಿಎಂ ಬಣ ಮತ್ತು ಹೈಕಮಾಂಡ್ ಕೋಟಾದಲ್ಲಿ ಬರೋಬ್ಬರಿ 14 ಸ್ಥಾನಗಳು ಭರ್ತಿಯಾಗಿದೆ. ಇನ್ನು ಉಳಿದಿರುವುದು ಕೇವಲ 20 ಸ್ಥಾನಗಳು. ಆದರೆ ಈ 20 ಕುರ್ಚಿಗಳಿಗಾಗಿ ಕ್ಯೂನಲ್ಲಿ ನಿಂತಿರುವ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟು ಗೊತ್ತಾ? ಕನಿಷ್ಠ 40ಕ್ಕೂ ಹೆಚ್ಚು ಪ್ರಭಾವಿ ಶಾಸಕರು, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಲಕ್ಷ್ಮಣ್ ಸವದಿ, ಹಿರಿಯ ಶಾಸಕ ಯಶವಂತರಾಯಗೌಡ ಪಾಟೀಲ್, ಸದಾ ಸಣ್ಣಗೆ ಅಸಮಾಧಾನ ಹೊರಹಾಕುವ ಸಂತೋಷ್ ಲಾಡ್, ಶ್ರೀನಿವಾಸ್ ಮಾನೆ ಅವರಂತಹ ನಾಯಕರು ಈಗ ನೇರವಾಗಿ ಹೈಕಮಾಂಡ್ ಮತ್ತು ಡಿ.ಕೆ.ಶಿ ಕಡೆಗೆ ಬೆರಳು ಮಾಡಿ ಕೇಳ್ತಾ ಇದ್ದಾರೆ, ನಮಗೆ ಕೊಟ್ಟ ಮಾತೇನಾಯ್ತು ಅಂತ. ಇತ್ತ ಮಾತು ಉಳಿಸ್ಕೊಳ್ಳಲಾಗದೆ ಅತ್ತ ಹೈಕಮಾಂಡ್ ಎದುರು ಸಂಪೂರ್ಣ ಅಸಹಾಯಕತೆ ತೋಡಿಕೊಳ್ಳಲಾಗದೆ ಡಿ.ಕೆ.ಶಿ ಮೊದಲ ಬಾರಿಗೆ ರಾಜಕೀಯವಾಗಿ ತಬ್ಬಿಬ್ಬಾಗಿದ್ದಾರೆ. ನೋಡಿದ್ರಲ್ಲ, ಇದು ಬರೀ ಸಚಿವ ಸ್ಥಾನದ ಹಂಚಿಕೆ ಅಲ್ಲ, ಇದು ಕರ್ನಾಟಕ ರಾಜಕಾರಣದ ಅತ್ಯಂತ ಸಂಕೀರ್ಣವಾದ ಜಾತಿಗಳ ಜೇನುಗೂಡು. ಈ ಚದುರಂಗದಾಟದಲ್ಲಿ ಪ್ರತಿ ನಡೆ ತಪ್ಪಿದರೂ ಇಡೀ ಸರ್ಕಾರವೇ ತಲ್ಲಣಿಸಬಹುದು. ಮೊದಲನೇದಾಗಿ ಸ್ವಜಾತಿ ಒಕ್ಕಲಿಗರ ಕೋಟ ನೋಡೋಣ. ಸ್ವತಃ ಒಕ್ಕಲಿಗ ಸಮುದಾಯದ ಮುಂಚೂಣಿ ನಾಯಕರಾಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಸ್ವಜಾತಿಯ ಶಾಸಕರನ್ನ ನಿಭಾಯಿಸೋದೇ ಹಿಮಾಲಯದಷ್ಟು ದೊಡ್ಡ ತಲೆನೋವಾಗಿದೆ. ಸಂಪುಟದಲ್ಲಿ ಈಗಾಗಲೇ ಪ್ರಭಾವಿ ಒಕ್ಕಲಿಗ ನಾಯಕರಿದ್ದಾರೆ. ಆದರೆ ಇನ್ನುಳಿದ 20 ಒಕ್ಕಲಿಗ ಶಾಸಕರು ಮತ್ತು 7 ಜನ MLCಗಳು ನಮಗೆ ಒಕ್ಕಲಿಗ ಕೋಟಾದಲ್ಲಿ ಸೀಟು ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇವರನ್ನ ಸಮಾಧಾನ ಪಡಿಸೋದು ಹೇಗೆ? ಎರಡನೇದಾಗಿ ಅಲ್ಪಸಂಖ್ಯಾತರ ಕೋಟ. ಇತ್ತ ಮುಸ್ಲಿಂ ಸಮುದಾಯದಲ್ಲಿ ಸೀನಿಯಾರಿಟಿ ಯುದ್ಧ ಶುರುವಾಗಿದೆ. ಜಮೀರ್ ಅಹಮದ್ ಖಾನ್ ಮತ್ತು ತನ್ವೀರ್ ಸೇಠ್ ನಡುವಿನ ಹಳೆ ರಾಜಕೀಯ ವೈಷಮ್ಯ ಮತ್ತು ಸೀನಿಯಾರಿಟಿ ವಾರ್ ಒಂದೆಡೆಯಾದರೆ, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ ಅವರಂತಹ ಕಿರಿಯ ಹಾಗೂ ಮಧ್ಯಮ ಕ್ರಮಾಂಕದ ನಾಯಕರ ಒತ್ತಡ ಮತ್ತೊಂದೆಡೆ ಇದೆ. ಯಾರಿಗೆ ಕೊಟ್ರೆ ಯಾರು ಮುನ್ಸ್ಕೊಳ್ತಾರೋ, ಯಾರು ಪಕ್ಷದ ವಿರುದ್ಧ ಬಂಡಾಯದ ಬಾವುಟ ಹಾರಿಸ್ತಾರೋ ಎನ್ನುವ ಭೀತಿ ಡಿ.ಕೆ.ಶಿ ಅವರ ನಿದ್ದೆಗೆಡಿಸಿದೆ. ಯಾವಾಗ ರಾಜಕೀಯ ಪರಿಸ್ಥಿತಿ ಮತ್ತು ಶಾಸಕರ ಒತ್ತಡ ತನ್ನ ಕೈ ಮೀರುತ್ತಿದೆಯೋ ಆಗ ಡಿ.ಕೆ.ಶಿ ತಮಗೆ ವಿಶಿಷ್ಟವಾದ ಆ ಹಳೆಯ ಧಾರ್ಮಿಕ ಮತ್ತು ಸಮುದಾಯ ಅಸ್ತ್ರವನ್ನ ಕೈಗೆತ್ತಿಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಡಿ.ಕೆ.ಶಿ ಒಕ್ಕಲಿಗ ಸಮುದಾಯದ ಅತ್ಯುನ್ನತ ಮತ್ತು ಪರಮ ಪವಿತ್ರ ಪೀಠವಾದ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ರು. ಇಲ್ಲಿ ಕೇಳಿ ಬರುತ್ತಿರುವ ಒಳಸಂಚಿನ ಸುದ್ದಿ ಏನು ಗೊತ್ತಾ? ರಾಜಕೀಯವಾಗಿ ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಡಿ.ಕೆ.ಶಿ ಈಗ ಶ್ರೀಗಳ ಮೂಲಕ ಒಕ್ಕಲಿಗ ಶಾಸಕರಿಗೆ ಒಂದು ರಹಸ್ಯ ಮತ್ತು ಕಟ್ಟುನಿಟ್ಟಿನ ಸಂದೇಶ ರವಾನಿಸಲು ಯತ್ನಿಸ್ತಾ ಇದ್ದಾರೆ. ಈಗಲೇ ಎಲ್ಲರಿಗೂ ಮಂತ್ರಿ ಸ್ಥಾನ ಕೊಡಲು ಹೈಕಮಾಂಡ್
ಹೈಕಮಾಂಡ್ ಒಪ್ತಾ ಇಲ್ಲ. ದಯವಿಟ್ಟು ಸಮುದಾಯದ ಹಿತದೃಷ್ಟಿಯಿಂದ ಮತ್ತು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಸಹಕರಿಸಿ, ಗೊಂದಲ ಸೃಷ್ಟಿಸಬೇಡಿ ಅಂತ ಸ್ವಾಮೀಜಿಗಳ ಮುಖಾಂತರ ಶಾಸಕರ ಬಿಸಿ ರಕ್ತಕ್ಕೆ ತಣ್ಣೀರೆರಚುವ ತಂತ್ರಕ್ಕೆ ಡಿಕೆಶಿ ಮುಂದಾಗಿದ್ದಾರಾ ಎಂಬ ಅನುಮಾನ ರಾಜಕೀಯ ವಿಶ್ಲೇಷಕರಲ್ಲಿ ದಟ್ಟವಾಗಿದೆ. ತನ್ನ ಸ್ವಂತ ಶಾಸಕರನ್ನ ನಿಯಂತ್ರಿಸಲು ಮಠಾಧೀಶರ ಮೊರೆ ಹೋಗಬೇಕಾದ ಸ್ಥಿತಿ ಡಿಕೆಶಿಗೆ ಬಂದಿದೆ ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ನೀವೇ ಯೋಚನೆ ಮಾಡಿ. ಈ ಇಡೀ ನಾಟಕದ ಅತ್ಯಂತ ರೋಚಕ ಟ್ವಿಸ್ಟ್ ಈಗ ಬರ್ತಾ ಇದೆ ನೋಡಿ. ಇತ್ತ ಸಿಎಂ ಡಿಕೆ ಶಿವಕುಮಾರ್ ಬೆಂಕಿ ಉಂಡೆಯ ಮೇಲೆ ಕೂತು ಒದ್ದಾಡ್ತಾ ಇದ್ರೆ, ಅತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಮಾತ್ರ ಪರಮ ನಿರಾಳರಾಗಿದ್ದಾರೆ. ಸದ್ಯ ಕೇರಳದ ಪ್ರಸಿದ್ಧ ಶಾಂತಿ ಮಂದಿರ ರೆಸಾರ್ಟ್ನಲ್ಲಿ ಪ್ರಕೃತಿಯ ಮಡಿಲ್ನಲ್ಲಿ ವಿಶ್ರಾಂತಿ ಪಡಿತಾ ಇರೋ ಸಿದ್ದರಾಮಯ್ಯನವರು ಬೆಂಗಳೂರಿನಲ್ಲಿ ನಡೀತಾ ಇರೋ ಇಷ್ಟೂ ಬೆಳವಣಿಗೆಗಳನ್ನು ದೂರದಿಂದಲೇ ಗಮನಿಸ್ತಾ ಮೌನಂ ಶರಣಂ ಗಚ್ಚಾಮಿ ಅಂತ ಇದ್ದಾರೆ. ಆದರೆ ನೆನ್ಪಿಡಿ, ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಮೌನ ಅತ್ಯಂತ ಅಪಾಯಕಾರಿ. ಈ ಮೌನದ ಹಿಂದೆ ಒಂದು ಭೀಕರ ರಾಜಕೀಯ ಗೇಮ್ ಪ್ಲಾನ್ ಅಡಗಿದೆ ಎನ್ನುತ್ತವೆ ಮೂಲಗಳು. ಡಿಕೆಶಿ ತಾವೇ ಸೃಷ್ಟಿಸಿದ ಅಥವಾ ತಾವೇ ಕೊಟ್ಟ ಭರವಸೆಗಳ ಗೊಂದಲದಲ್ಲಿ ಸಿಲುಕಿ ತಮ್ಮ ಇಮೇಜ್ ಕೆಡಿಸಿಕೊಳ್ಳಲಿ. ಆಗ ಹೈಕಮಾಂಡ್ ಎದುರು ಡಿಕೆಶಿ ಅವರ ಟ್ರಬಲ್ ಶೂಟರ್ ಎನ್ನುವ ಇಮೇಜ್ ತಾನಾಗಿಯೇ ಕರಗಿ ಹೋಗುತ್ತದೆ ಎಂಬುದು ಸಿದ್ದರಾಮಯ್ಯ ಬಣದ ಮಾಸ್ಟರ್ ಪ್ಲಾನ್ ಇರಬಹುದು. ಇದರ ನಡುವೆ ಸತೀಶ್ ಜಾರಕಿಹೊಳಿ ಮತ್ತು ಬಿಕೆ ಹರಿಪ್ರಸಾದ್ ಅವರಂತಹ ಪ್ರಬಲ ಅಹಿಂದ ಪವರ್ ಸೆಂಟರ್ಗಳು ಡಿಕೆಶಿ ನಾಯಕತ್ವಕ್ಕೆ ಮತ್ತು ಅವರ ಏಕಪಕ್ಷೀಯ ನಿರ್ಧಾರಗಳಿಗೆ ಬಹಿರಂಗವಾಗಿಯೇ ಸೆಡ್ಡು ಹೊಡೆದು ನಿಂತಿವೆ. ಈ ಆಂತರಿಕ ಕಚ್ಚಾಟ ಮತ್ತು ಅಸಹಾಯಕತೆ ಖಂಡಿತವಾಗಿಯೂ ಡಿಕೆ ಶಿವಕುಮಾರ್ ಅವರ ಭವಿಷ್ಯದ ರಾಜಕೀಯ ಗ್ರಾಫ್ಗೆ ದೊಡ್ಡ ಪೆಟ್ಟು ನೀಡುವ ಮುನ್ಸೂಚನೆ ನೀಡ್ತಾ ಇದೆ. ಈಗ ಸಚಿವ ಸ್ಥಾನ ವಂಚಿತರಾಗಲಿರುವ ಈ ನಾಯಕರ ಮುನಿಸನ್ನು ಶಮನ ಮಾಡಲು ಡಿಕೆಶಿ ಹತ್ರ ಸದ್ಯಕ್ಕಂತೂ ಯಾವುದೇ ಮದ್ದಿದ್ದಂತೆ ಕಾಣಿಸ್ತಾ ಇಲ್ಲ. ಮಾತು ಕೊಟ್ಟವರೆಲ್ಲರನ್ನೂ ಸಚಿವರನ್ನಾಗಿ ಮಾಡಲು ಹೋದ್ರೆ ಇಡೀ ಸರ್ಕಾರವೇ ಅಸ್ಥಿರವಾಗುವ ಭೀತಿ ಇದೆ. ಹಾಗಾದ್ರೆ ಡಿಕೆಶಿ ಮುಂದಿರುವ ಆ ಬ್ರಹ್ಮಾಸ್ತ್ರ ದಾರಿ ಯಾವುದು? 2.5 ವರ್ಷದ ಅಧಿಕಾರ ಹಂಚಿಕೆ ಸೂತ್ರವನ್ನ ಸಚಿವರಿಗೂ ಅನ್ವಯಿಸಿ ಈಗಿರುವ ಕೆಲವರನ್ನ ಕೈಬಿಟ್ಟು ಹೊಸಬರಿಗೆ ಚಾನ್ಸ್ ಕೊಡ್ತಾರಾ? ಅಥವಾ ಹೈಕಮಾಂಡ್ ಹೆಗಲ ಮೇಲೆ ಬಂದೂಕು ಇಟ್ಟು ತಮಗಿರುವ ಸವಾಲಿನಿಂದ ಜಾರಿಕೊಳ್ತಾರಾ? ಯಾರಿಗೆ ಸಿಗುತ್ತೆ ಪಟ್ಟ, ಯಾರಾಗ್ತಾರೆ ಸಂಪುಟದಿಂದ ಔಟ್? ಕಾದ್ ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಡಿಕೆಶಿ ಈ ಚದುರಂಗದಾಟದಲ್ಲಿ ಗೆದ್ದು ಬರ್ತಾರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ವಾರ್ತೆ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. Legislators will rise above party loyalty and they will oppose them. That's what has happened to Janata Dal and BJP for their politics of negativity, for their politics of anti-Karnataka, for their politics that goes against the grain of people of Karnataka. And we thank from the core of our heart